ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ದ ಯೂನಿಕ್. ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಹಾಗೂ ಎಲ್ಲ ಟಾಪಿಕ್ಗಳ ಮೇಲೆ ಇಂಪಾರ್ಟೆಂಟ್ ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ಡ್ ಸರಣಿ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್. ಫಸ್ಟ್ ಟಾಪಿಕ್ ನಾಮಪದಗಳು. ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಫ್ರೆಂಡ್ಸ್, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ: ನೀವು, ತಾನು, ನಾವು, ನೀನು. ಫ್ರೆಂಡ್ಸ್, ಸರ್ವನಾಮದಲ್ಲಿ 3 ವಿಧಗಳಿವೆ ಫ್ರೆಂಡ್ಸ್. ಮೊದಲನೆಯದು ಪುರುಷಾರ್ಥಕ, ಪ್ರಶ್ನಾರ್ಥಕ ಹಾಗೂ ಆತ್ಮಾರ್ಥಕ ಸರ್ವನಾಮಗಳು ಫ್ರೆಂಡ್ಸ್. ಹಾಗೂ ಮತ್ತೆ ಪುರುಷಾರ್ಥಕ ಸರ್ವನಾಮದಲ್ಲಿ 3 ವಿಧಗಳಾಗಿ ಇವೆ ಫ್ರೆಂಡ್ಸ್. ಅದರಲ್ಲಿ ಮೊದಲನೆಯದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷದಲ್ಲಿ ನಾನು, ನಾವು 2 ಬರುತ್ತವೆ ಫ್ರೆಂಡ್ಸ್. ಹಾಗೂ ಮಧ್ಯಮ ಪುರುಷದಲ್ಲಿ ನೀನು, ನೀವು ಇವೆರಡು ಬರುತ್ತವೆ ಫ್ರೆಂಡ್ಸ್. ಹಾಗೂ ಪ್ರಥಮ ಪುರುಷದಲ್ಲಿ ಅವನು, ಇವನು, ಅವಳು ಇವರು ಬರುತ್ತವೆ ಫ್ರೆಂಡ್ಸ್. ಇದ್ರ ಪ್ರಕಾರ ನೋಡೋದಾದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಹಾಗೂ ನೀನು ಎನ್ನುವ 2 ಆಪ್ಷನ್ ಕ್ಯಾನ್ಸಲ್ ಆಗುತ್ತವೆ ಫ್ರೆಂಡ್ಸ್. ಏಕೆಂದರೆ ಅವು ಪುರುಷಾರ್ಥಕ ಸರ್ವನಾಮದಲ್ಲಿ ಬರುತ್ತವೆ ಫ್ರೆಂಡ್ಸ್. ಹಾಗೂ ಅದರ ಜೊತೆಯಲ್ಲಿ ನಾವು ಈ ಆಪ್ಷನ್ ಸಹ ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ಇದು ಸಹ ಪುರುಷಾರ್ಥಕ ಸರ್ವನಾಮದಲ್ಲಿ ಬರುತ್ತೆ ಫ್ರೆಂಡ್ಸ್. ಕೊನೆಯದಾಗಿ ಉಳಿದಿರೋ ಆಪ್ಷನ್ ತಾನು ಫ್ರೆಂಡ್ಸ್. ಇದು ಸರಿಯಾದ ಉತ್ತರ ಫ್ರೆಂಡ್ಸ್. ಆತ್ಮಾರ್ಥಕ ಸರ್ವನಾಮಕ್ಕೆ ತಾನು ಅಥವಾ ತಾವು ಅಥವಾ ತನ್ನ ಅಥವಾ ತಮ್ಮ ಇವೆಲ್ಲವೂ ಬರುತ್ತವೆ ಫ್ರೆಂಡ್ಸ್. ಎರಡನೇ ಪ್ರಶ್ನೆ ಫ್ರೆಂಡ್ಸ್, ನೀನು ಎಂಬುದು ಈ ಪುರುಷವಾಚಕ ಪದವಾಗಿದೆ. ಆಪ್ಷನ್ ಪ್ರಥಮ, ಎರಡನೇ ಆಪ್ಷನ್ ತೃತೀಯ, ಮೂರನೇ ಆಪ್ಷನ್ ಮಧ್ಯಮ, ನಾಲ್ಕನೇ ಆಪ್ಷನ್ ಉತ್ತಮ. ಫ್ರೆಂಡ್ಸ್, ಇಲ್ಲಿ ನಾವು ಆಲ್ರೆಡಿ ನೋಡಿರುವ ಹಾಗೆ ಪ್ರಥಮ ಎಂದರೆ ಅವನು, ಇವನು ಅಥವಾ ಅವಳು, ಇವಳು ಬರುತ್ತೆ ಫ್ರೆಂಡ್ಸ್. ಮತ್ತು ತೃತೀಯ ಅಂದ್ರೂ ಸಹ ಅವೇ ಬರುತ್ತೆ ಫ್ರೆಂಡ್ಸ್. ಉತ್ತಮ ಅಂದರೆ ನಾನು, ನಾವು ಇವು ಬರುತ್ತೆ ಫ್ರೆಂಡ್ಸ್. ಕೊನೆಯದಾಗಿ ಮಧ್ಯಮ ಅಂದರೆ ನೀನು ಹಾಗೂ ನೀವು ಬರುತ್ತೆ ಫ್ರೆಂಡ್ಸ್. ಅದರಿಂದ ಸರಿಯಾದ ಉತ್ತರ ಮಧ್ಯಮ ಫ್ರೆಂಡ್ಸ್. ಮೂರನೇ ಪ್ರಶ್ನೆ ಫ್ರೆಂಡ್ಸ್, ಇವುಗಳಲ್ಲಿ ಅನುವರ್ತನಾಮ ಪದಕ್ಕೆ ಉದಾಹರಣೆ ಇದು: ಬೆಟ್ಟ, ಸುಮಂತ, ನದಿ, ವಿದ್ಯಾರ್ಥಿ. ನಾವು ಮೊದಲನೇದಾಗಿ ಅನುವರ್ತನಾಮ ಎಂದ್ರೆ ಏನಂತ ತಿಳ್ಕೊಳ್ಬೇಕು ಫ್ರೆಂಡ್ಸ್. ಅನುವರ್ತನಾಮ ಎಂದ್ರೆ ರೂಪ, ಗುಣ, ಸ್ವಭಾವ, ಕೆಲಸ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನುವರ್ತನಾಮಗಳು ಫ್ರೆಂಡ್ಸ್. ಇಲ್ಲಿ ಬೆಟ್ಟ ಅನ್ನೋದು ಅದು ರೂಢನಾಮ ಆಗುತ್ತೆ ಫ್ರೆಂಡ್ಸ್. ಹಾಗೂ ಸುಮಂತ ಅನ್ನೋದು ಅದು ಅಂಕಿತ ನಾಮ ಆಗುತ್ತೆ ಫ್ರೆಂಡ್ಸ್. ಹಾಗೂ ನದಿ ಸಹ ರೂಢನಾಮ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಟೋಟಲ್ ಆಗಿ ಕೊನೆಯದಾಗಿ ಉಳಿದಿರೋ ಆಪ್ಷನ್ ವಿದ್ಯಾರ್ಥಿ ಫ್ರೆಂಡ್ಸ್. ಇದು ಸರಿಯಾದ ಉತ್ತರ ಫ್ರೆಂಡ್ಸ್ ಅನುವರ್ತನಾಮಕ್ಕೆ. ಫ್ರೆಂಡ್ಸ್, ನಾಲ್ಕನೇ ಪ್ರಶ್ನೆ, ಯಾವುದು ಈ ಪದವು ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ? ಫಸ್ಟ್ ಆಪ್ಷನ್ ಆತ್ಮಾರ್ಥಕ ಸರ್ವನಾಮ, ಸೆಕೆಂಡ್ ಆಪ್ಷನ್ ಪುರುಷಾರ್ಥಕ ಸರ್ವನಾಮ, ಥರ್ಡ್ ಆಪ್ಷನ್ ಪ್ರಶ್ನಾರ್ಥಕ ಸರ್ವನಾಮ, ಫೋರ್ತ್ ಆಪ್ಷನ್ ಅನ್ವರ್ಥಕ ಸರ್ವನಾಮ. ಫ್ರೆಂಡ್ಸ್, ನಮಗೆ ಗೊತ್ತಿರುವ ಹಾಗೆ ಆತ್ಮಾರ್ಥಕ ಸರ್ವನಾಮಕ್ಕೆ ತಾನು, ತಾವು, ತನ್ನ, ತಮ್ಮ ಇವುಗಳು ಬರುತ್ತೆ ಫ್ರೆಂಡ್ಸ್. ಇನ್ನು ಪುರುಷಾರ್ಥಕ ಸರ್ವನಾಮಕ್ಕೆ ಅವನು, ಅವಳು, ಅವರು, ಇವರು, ನೀವು, ನಾವು, ಅವು ಬರುತ್ತೆ ಫ್ರೆಂಡ್ಸ್. ಆಮೇಲೆ ಅನ್ವರ್ಥಕ ಸರ್ವನಾಮಕ್ಕೆ ಒಂದು ಕೆಲಸದ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ವಿದ್ಯಾರ್ಥಿ, ಕವಿ ಈ ತರದ ಬರುತ್ತೆ ಫ್ರೆಂಡ್ಸ್. ಇನ್ನು ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಯಾವುದು, ಯಾರು, ಏಕೆ, ಏನು, ಯಾರು ಈ ತರದ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು ಫ್ರೆಂಡ್ಸ್. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಫ್ರೆಂಡ್ಸ್, ರೂಢನಾಮ ಪದಗಳ ಗುಂಪಿಗೆ ಸೇರುವ ಪದವಿದು. ಆಪ್ಷನ್ ಎ ಕಲ್ಲು, ಆಪ್ಷನ್ ಬಿ ವಿದ್ವಾಂಸ, ಆಪ್ಷನ್ ಸಿ ಚಾಲಕ, ಆಪ್ಷನ್ ಡಿ ಸೀತೆ. ಇದರಲ್ಲಿ ಸೀತೆ ಅನ್ನೋದು ಅಂಕಿತ ನಾಮ ಆಗುತ್ತೆ ಫ್ರೆಂಡ್ಸ್. ಚಾಲಕ ಅನ್ನೋದು ಸಹ ಅನ್ವರ್ತನಾಮ ಆಗುತ್ತೆ ಫ್ರೆಂಡ್ಸ್. ವಿದ್ವಾಂಸ ಸಹ ಅನ್ವರ್ತನಾಮ ಆಗುತ್ತೆ ಫ್ರೆಂಡ್ಸ್. ಇನ್ನು ಕೊನೆಯದಾಗಿ ಇದರ ಉತ್ತರ ನೋಡೋದಾದ್ರೆ ಫ್ರೆಂಡ್ಸ್, ಕಲ್ಲು ಇದರ ಉತ್ತರ ಆಗುತ್ತೆ ಫ್ರೆಂಡ್ಸ್, ಸರಿಯಾದ ಉತ್ತರ ಫ್ರೆಂಡ್ಸ್. ಇನ್ನು ಆರನೇ ಪ್ರಶ್ನೆ ನೋಡೋದಾದ್ರೆ ಫ್ರೆಂಡ್ಸ್, ಇಂಗ ಪದದ ಗ್ರಾಂಥಿಕ ರೂಪ. ಆಪ್ಷನ್ ಎ ಇಂಗೆ, ಆಪ್ಷನ್ ಎ ಇಂಗೆ,
ಆಪ್ಷನ್ ಸಿ ಹೀಗೆ, ಆಪ್ಷನ್ ಡಿ ಹಿಂಗೆ. ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಹೀಗೆ. 7ನೇ ಪ್ರಶ್ನೆ ಫ್ರೆಂಡ್ಸ್, ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು? ಈ ವಾಕ್ಯದಲ್ಲಿರುವ ಪ್ರಶ್ನಾರ್ಥಕ ಸರ್ವನಾಮ ಪದ. ಆಪ್ಷನ್ ಎ ಯಾರು, ಆಪ್ಷನ್ ಬಿ ಹೆಸರು, ಆಪ್ಷನ್ ಸಿ ಎಂದು, ಆಪ್ಷನ್ ಡಿ ಆದವರು. ನಮಗೆಲ್ಲ ಆಗಲೇ ನೋಡಿರುವಾಗ ಫ್ರೆಂಡ್ಸ್ ಇದರ ಸರಿಯಾದ ಉತ್ತರ ಯಾರು. 8ನೇ ಪ್ರಶ್ನೆ, ಯಾವಳು? ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಸೇಮ್ ಪ್ರೀವಿಯಸ್ ಕ್ವಶನ್ ಥರನೇ ಇದೆ ಫ್ರೆಂಡ್ಸ್. ಆಪ್ಷನ್ ಎ ಆತ್ಮಾರ್ಥಕ ಸರ್ವನಾಮ, ಆಪ್ಷನ್ ಬಿ ಪ್ರಶ್ನಾರ್ಥಕ ಸರ್ವನಾಮ, ಆಪ್ಷನ್ ಸಿ ಅನ್ವರ್ಥಕ ಸರ್ವನಾಮ, ಆಪ್ಷನ್ ಡಿ ಪುರುಷಾರ್ಥಕ ಸರ್ವನಾಮ. ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ನಾವು ನೋಡಿರೋ ಹಾಗೆ ಯಾರು, ಯಾವಾಗ, ಎಲ್ಲಿ, ಏಕೆ ಇವೆಲ್ಲವೂ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬರುತ್ತವೆ ಫ್ರೆಂಡ್ಸ್. 9ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಇಲ್ಲದಂಗ ಪದದ ಗ್ರಾಂಥಿಕ ರೂಪ. ಆಪ್ಷನ್ ಎ ಇಲ್ಲದ ದಂಗೆ, ಆಪ್ಷನ್ ಬಿ ಇಲ್ಲದ ಹಾಗೆ, ಆಪ್ಷನ್ ಸಿ ಇಲ್ದಂಗೆ, ಆಪ್ಷನ್ ಡಿ ಇಲ್ಲದ ಹಾಗೆ. ಅಂದರೆ ಇದರ ಒರಿಜಿನಲ್ ರೂಪ ಕೇಳ್ತಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲದ ಹಾಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. 10ನೇ ಪ್ರಶ್ನೆ ಫ್ರೆಂಡ್ಸ್, ರಸ್ತೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಆಪ್ಷನ್ ಎ ಉರ್ದು, ಆಪ್ಷನ್ ಬಿ ಅರಬಿ, ಆಪ್ಷನ್ ಸಿ ಪಾರ್ಸಿ, ಆಪ್ಷನ್ ಡಿ ಗ್ರೀಕ್. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಸಿ ಪಾರ್ಸಿ ಆಗುತ್ತೆ ಫ್ರೆಂಡ್ಸ್. 11ನೇ ಪ್ರಶ್ನೆ ಫ್ರೆಂಡ್ಸ್, ಈ ಕೆಳಗಿನ ಪದಗಳಲ್ಲಿ ಗುಣವಾಚಕ. ಆಪ್ಷನ್ ಎ ಹತ್ತು, ಆಪ್ಷನ್ ಬಿ ಅಷ್ಟು, ಆಪ್ಷನ್ ಸಿ ಒಳ್ಳೆಯ, ಆಪ್ಷನ್ ಡಿ ಶಿಕ್ಷಕ. ಇದರಲ್ಲಿ ಹತ್ತು ಅನ್ನೋದು ಸಂಖ್ಯಾವಾಚಕವಾಗುತ್ತೆ ಫ್ರೆಂಡ್ಸ್, ಹಾಗೂ ಅಷ್ಟು ಅನ್ನೋದು ಪರಿಮಾಣವಾಚಕ ಆಗುತ್ತೆ ಫ್ರೆಂಡ್ಸ್, ಹಾಗೂ ಶಿಕ್ಷಕ ಅನ್ನೋದು ನಾಮಪದ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಸರಿಯಾದ ಉತ್ತರ ಅಂತ ನೋಡೋದಾದರೆ ಫ್ರೆಂಡ್ಸ್ ಅದು ಒಳ್ಳೆಯ. ಇದು ಒಳ್ಳೆಯ ಗುಣವಾಚಕಕ್ಕೆ ಉದಾಹರಣೆ ಫ್ರೆಂಡ್ಸ್. ಹಾಗಾಗಿ ಒಳ್ಳೆಯ ಪದ ಸರಿಯಾದ ಉತ್ತರ ಫ್ರೆಂಡ್ಸ್. 12ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ತೆಂಕಣ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಭಾವನಾಮ, ಆಪ್ಷನ್ ಬಿ ದಿಗ್ವಾಚಕ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ಪರಿಮಾಣವಾಚಕ. ಇದರಲ್ಲಿ ಭಾವನಾಮ ಅಂದರೆ ಫ್ರೆಂಡ್ಸ್ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳೇ ಭಾವನಾಮ ಆಗುತ್ತೆ ಫ್ರೆಂಡ್ಸ್. ವಸ್ತು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತವೆ ಫ್ರೆಂಡ್ಸ್, ಅವೇ ಭಾವನಾಮಗಳನ್ನು ಕರಿತೀವಿ ಫ್ರೆಂಡ್ಸ್. ಇದರ ಎಕ್ಸಾಂಪಲ್ ನೋಡೋದಾದರೆ ಫ್ರೆಂಡ್ಸ್ ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ. ಇವು ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ ಫ್ರೆಂಡ್ಸ್. ಇನ್ನು ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವ ಎಲ್ಲ ಪದಗಳು ದಿಗ್ವಾಚಕಗಳು ಫ್ರೆಂಡ್ಸ್. ಇನ್ನು ಗುಣವಾಚಕ ಅಂದರೆ ಫ್ರೆಂಡ್ಸ್ ಒಳ್ಳೆಯ, ಕೆಟ್ಟದ, ದೊಡ್ಡದಾದ ಮರ, ಒಳ್ಳೆಯ ಮನುಷ್ಯ. ಇದರಲ್ಲಿ ಗುಣವಾಚಕ ಅಂದರೆ ಒಳ್ಳೆಯ ಫ್ರೆಂಡ್ಸ್. ದೊಡ್ಡದಾದ ಮರ, ಇದರಲ್ಲಿ ಗುಣವಾಚಕ ಅಂದರೆ ದೊಡ್ಡ ಫ್ರೆಂಡ್ಸ್. ಗುಣವಾಚಕ ಅಂದರೆ ಈ ಥರದ್ದು ಬರುತ್ತೆ ಫ್ರೆಂಡ್ಸ್. ಇನ್ನು ಪರಿಮಾಣವಾಚಕ ಅಂದರೆ ಅಷ್ಟು, ಇಷ್ಟು ದೊಡ್ಡದಾದ ಮರ, ಇದರಲ್ಲಿ ಇಷ್ಟು ಪರಿಮಾಣವಾಚಕ ಆಗುತ್ತೆ ಫ್ರೆಂಡ್ಸ್. ತೆಂಕಣ ಅದು ಒಂದು ದಿಕ್ಕು ಆಗಿದ್ದರಿಂದ ಫ್ರೆಂಡ್ಸ್ ಅದು ದಿಗ್ವಾಚಕಕ್ಕೆ ಸಂಬಂಧಿಸುತ್ತೆ ಫ್ರೆಂಡ್ಸ್. ದಿಗ್ವಾಚಕ ಸರಿಯಾದ ಉತ್ತರ ಫ್ರೆಂಡ್ಸ್. ಇನ್ನು 13ನೇ ಪ್ರಶ್ನೆ ನೋಡೋದಾದರೆ ಫ್ರೆಂಡ್ಸ್ ಕೆಂಪು, ಇರಿಮೆ, ನೋಟ, ಮಾಟ ಇತ್ಯಾದಿ ಪದಗಳು ನಾಮಪದದ ಈ ವಿಧಕ್ಕೆ ಸೇರಿವೆ. ನಾವು ಪ್ರೀವಿಯಸ್ ಕ್ವಶನ್ಸ್ ನೋಡಿದಾಗ ಫ್ರೆಂಡ್ಸ್ ತಮಗೆಲ್ಲ ಗೊತ್ತಾಗಿರ್ಬೋದು. ಪರಿಮಾಣವಾಚಕ ಅಂದರೆ ಇಷ್ಟು, ಅಷ್ಟು ಇವು ಬರುತ್ತೆ. ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳೆಲ್ಲ ದಿಗ್ವಾಚಕಗಳು. ಇನ್ನು ಗುಣವಾಚಕ ಅಂದರೆ ಒಳ್ಳೆಯ, ಕೆಟ್ಟದ್ದು, ದೊಡ್ಡದು ಇವು ಗುಣವಾಚಕ ಅಡಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ನಾವು ಇಂದಿನ ಕ್ವಶನ್ ನೋಡಿದ ಹಾಗೆ ಇದರ ಸರಿಯಾದ ಉತ್ತರ ಭಾವನಾಮ ಫ್ರೆಂಡ್ಸ್. ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಇರಿದಾದ ಭಾವ ಇರಿಮೆ, ಈ ಥರದ್ದು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಭಾವನಾಮ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 12ನೆಯ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಸಂಖ್ಯಾವಾಚಕ, ಆಪ್ಷನ್ ಬಿ ಪರಿಮಾಣವಾಚಕ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ಸಂಖ್ಯಾವಾಚಕ. ಫ್ರೆಂಡ್ಸ್ ಸಂಖ್ಯಾವಾಚಕ ಅಂದರೆ ಫ್ರೆಂಡ್ಸ್
ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯಾವಾಚಕಗಳಾಗುತ್ತವೆ ಫ್ರೆಂಡ್ಸ್. ಪರಿಮಾಣವಾಚಕ ಅಂದರೆ ಫ್ರೆಂಡ್ಸ್ ಅವು ಪರಿಮಾಣ ಎಷ್ಟಿದಾವೆ ಫ್ರೆಂಡ್ಸ್, ಅವು ಅಷ್ಟು ಇಷ್ಟು, ಇವು ಪರಿಮಾಣವಾಚಕ ಅಂತ ಕರಿತೀವಿ ಫ್ರೆಂಡ್ಸ್. ಗುಣವಾಚಕ ಅಂದರೆ ಅದರ ಒಂದೊಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಗುಣ, ಕೆಟ್ಟ ಮನುಷ್ಯ, ದೊಡ್ಡದಾದ ಮರ, ಇವು ಗುಣವಾಚಕ ಅಡಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಸಂಖ್ಯಾವಾಚಕ ಅಂದರೆ ಫ್ರೆಂಡ್ಸ್ ಸಂಖ್ಯೆಯನ್ನು ಸೂಚಿಸುವ ಪದಗಳು ಸಂಖ್ಯಾವಾಚಕಗಳು ಫ್ರೆಂಡ್ಸ್. ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ 1, 2 ಫ್ರೆಂಡ್ಸ್. ಇದರಿಂದ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ಸಂಖ್ಯೆಯ ವಾಚಕ, ಆಪ್ಷನ್ ಎ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಮೂಡಣ ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ದಿಗ್ವಾಚಕ, ಆಪ್ಷನ್ ಬಿ ಗುಣವಾಚಕ, ಆಪ್ಷನ್ ಸಿ ಭಾವವಾಚಕ, ಆಪ್ಷನ್ ಡಿ ಪರಿಮಾಣವಾಚಕ. ನಾವು ಪ್ರೀವಿಯಸ್ ಎಲ್ಲ ಕ್ವಶನ್ಸ್ ನೋಡಿರೋ ಪ್ರಕಾರ ನಮಗೆ ಆವಾಗಲೇ ತಿಳಿದಿರುತ್ತೆ ಫ್ರೆಂಡ್ಸ್ ಇದರ ಸರಿಯಾದ ಉತ್ತರ ಯಾವುದು ಅಂತ. ಇದರ ಸರಿಯಾದ ಉತ್ತರ ಬಂದುಬಿಟ್ಟು ದಿಗ್ವಾಚಕ. ಏಕೆಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳೆಲ್ಲವೂ ದಿಗ್ವಾಚಕ ಎಂದು ಕರಿತೀವಿ ಫ್ರೆಂಡ್ಸ್. ಯಾವುದೇ ದಿಕ್ಕಾಗಲಿ ಫ್ರೆಂಡ್ಸ್, ಸೂಚಿಸುವ ಪದಗಳೆಲ್ಲವೂ ದಿಗ್ವಾಚಕ ಎಂದು ಕರಿತೀವಿ ಫ್ರೆಂಡ್ಸ್. ಆದ್ದರಿಂದ ಇದರ ಸರಿಯಾದ ಉತ್ತರ ಈ ಆಪ್ಷನ್ ಎ ದಿಗ್ವಾಚಕ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಪರ್ವತ ಈ ಪದದ ವಸ್ತುವಾಚಕದ ವಿಧ. ಆಪ್ಷನ್ ಎ ಅಂಕಿತನಾಮ, ಆಪ್ಷನ್ ಬಿ ಅನುವರ್ತನಾಮ, ಆಪ್ಷನ್ ಸಿ ಭಾವನಾಮ, ಆಪ್ಷನ್ ಡಿ ರೂಢನಾಮ. ಈ ಕ್ವಶನ್ ಸಹ ನಾವು ಪ್ರೀವಿಯಸ್ ಎಲ್ಲ ತಿಳಿದೀವಿ ಫ್ರೆಂಡ್ಸ್. ಅಂದರೆ ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮ ಎಂದು ಕರಿತೀವಿ ಫ್ರೆಂಡ್ಸ್. ಎಕ್ಸಾಂಪಲ್ ಹೇಳೋದಾದರೆ ಕಾವೇರಿ ನದಿ, ಕಾವೇರಿ ಫ್ರೆಂಡ್ಸ್ ನದಿಗಿಟ್ಟಿರೋ ಒಂದು ಹೆಸರು ಫ್ರೆಂಡ್ಸ್. ಅದು ವ್ಯವಹಾರಕ್ಕಾಗಿ ಇಟ್ಟಿರೋ ಒಂದು ಹೆಸರು ಫ್ರೆಂಡ್ಸ್ ಕಾವೇರಿ, ಅದು ಅಂಕಿತನಾಮ ಆಗುತ್ತೆ. ಬೆಂಗಳೂರು ಇದು ಅಂಕಿತನಾಮ ಆಗುತ್ತೆ. ಜೋಸೆಫ್ ಇವುಗಳ ಸಹ ಅಂಕಿತನಾಮ ಆಗುತ್ತೆ ಫ್ರೆಂಡ್ಸ್. ಅನ್ವರ್ತನಾಮ ಅಂದರೆ ಫ್ರೆಂಡ್ಸ್ ರೂಪ, ಗುಣ, ಕೆಲಸ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ಇಟ್ಟಿರುವ ಹೆಸರು ಫ್ರೆಂಡ್ಸ್. ಇವಾಗ ಎಕ್ಸಾಂಪಲ್ ಶಿಕ್ಷಕ, ಶಿಕ್ಷಕಿ, ಕವಿ, ಲೇಖಕ ಇವು ಬರುತ್ತೆ ಫ್ರೆಂಡ್ಸ್. ಇನ್ನು ನಾವು ಲಾಸ್ಟ್ ಹೇಳಿದಾಗ ಫ್ರೆಂಡ್ಸ್ ಭಾವನಾಮ ಎಂದರೆ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳು ಫ್ರೆಂಡ್ಸ್. ಎಕ್ಸಾಂಪಲ್ ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಹೆಸರುಗಳು ಫ್ರೆಂಡ್ಸ್. ಇದ್ರ ಉತ್ತರ ನೋಡೋದಾದರೆ ಪರ್ವತ ಇದು ರೂಢಿಯಿಂದ ಬಂದಿರೋ ಫ್ರೆಂಡ್ಸ್. ಇದ್ರ ಉತ್ತರ ರೂಢನಾಮ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಮಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ. ಆಪ್ಷನ್ ಎ ನೀನು, ಆಪ್ಷನ್ ಬಿ ನಾವು, ಆಪ್ಷನ್ ಸಿ ನಾನು, ಆಪ್ಷನ್ ಡಿ ಅವನು. ಇದರಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಅಂದರೆ ಅದು ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷಕ್ಕೆ ಇದಾಗುತ್ತೆ ಫ್ರೆಂಡ್ಸ್. ಅದು ಉತ್ತಮ ಪುರುಷ ಅಡಿಯಲ್ಲಿ ಅದು ಬರುತ್ತೆ ಫ್ರೆಂಡ್ಸ್ ನಾವು ಅನ್ನೋದು. ಅದರ ಜೊತೆಯಲ್ಲಿ ನಾನು ಅನ್ನೋದು ಸಹ ಉತ್ತಮ ಪುರುಷದಲ್ಲಿ ಬರುತ್ತೆ ಫ್ರೆಂಡ್ಸ್, ಅಂದರೆ ಪುರುಷಾರ್ಥಕ ಸರ್ವನಾಮದಲ್ಲಿ ಬರುತ್ತೆ ಫ್ರೆಂಡ್ಸ್. ಅವನು ಅನ್ನೋದು ಸಹ ಪುರುಷಾರ್ಥಕ ಸರ್ವನಾಮದಲ್ಲೇ ಬರುತ್ತೆ ಫ್ರೆಂಡ್ಸ್, ಆದರೆ ಅದು ಪ್ರಥಮ ಪುರುಷ ಫ್ರೆಂಡ್ಸ್. ಅವನು, ಅವಳು, ಅವರು, ಇವರು. ಇಲ್ಲಿ ಆನ್ಸರ್ ಬಂದುಬಿಟ್ಟು ಫ್ರೆಂಡ್ಸ್ ನೀನು, ಏಕೆಂದರೆ ಇದು ಮಧ್ಯಮ ಪುರುಷ ಫ್ರೆಂಡ್ಸ್. ಮಧ್ಯಮ ಪುರುಷದಲ್ಲೂ ಸಹ 2 ಬರುತ್ತೆ, ನೀನು, ನೀವು. ನೀವು ಅಂದರೆ ಬಹುವಚನ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀನು ಅಂದರೆ ಇದು ಏಕವಚನ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಸರಿಯಾದ ಉತ್ತರ ನೀನು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಅಂಕಿತನಾಮ ಈ ಪದಕ್ಕೆ ಉದಾಹರಣೆ. ಶಾಲೆ, ಶಿಕ್ಷಕ, ರಾಮನಾಥ, ತಾವು. ರೂಢನಾಮ ಶಾಲೆ ಬಂದುಬಿಟ್ಟು, ಶಿಕ್ಷಕ ಬಂದುಬಿಟ್ಟು ಅವ್ರ ಗುಣ, ಅವ್ರ ಕೆಲಸದ ಮೇಲೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನ್ವರ್ತನಾಮ ಫ್ರೆಂಡ್ಸ್. ಅದಕ್ಕೋಸ್ಕರ ಶಿಕ್ಷಕ ಅನ್ವರ್ತನಾಮ ಆಗುತ್ತೆ ಫ್ರೆಂಡ್ಸ್. ತಾವು ಅನ್ನೋದು ಅದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ ಫ್ರೆಂಡ್ಸ್. ತಾವು, ತನ್ನ, ತಮ್ಮ. ಅದರಿಂದ ಇದರ ಸರಿಯಾದ ಉತ್ತರ ಫ್ರೆಂಡ್ಸ್ ರಾಮನಾಥ ಆಗುತ್ತೆ ಫ್ರೆಂಡ್ಸ್, ಏಕೆಂದರೆ ಇದು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರು ಫ್ರೆಂಡ್ಸ್. ಅದರಿಂದ ಸರಿಯಾದ ಉತ್ತರ ರಾಮನಾಥ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಫ್ರೆಂಡ್ಸ್. ನಾಮಪದ ಮೂಲ ರೂಪವನ್ನು ಹೀಗೆಂದು ಕರೆಯುವವರು. ಆಪ್ಷನ್ ಎ ಧಾತು, ಆಪ್ಷನ್ ಬಿ ಸರ್ವನಾಮ, ಆಪ್ಷನ್ ಸಿ ನಾಮ ಪ್ರಕೃತಿ, ಆಪ್ಷನ್ ಡಿ ಪ್ರತ್ಯಯ. ಇಲ್ಲಿ ಧಾತು ಅನ್ನೋದಾದರೆ ಫ್ರೆಂಡ್ಸ್ ಅದು ಕ್ರಿಯಾಪದದ ಮೂಲ ರೂಪ ಧಾತು ಎಂದು ಕರಿತೀವಿ ಫ್ರೆಂಡ್ಸ್. ಅಂದರೆ ಕ್ರಿಯಾಪದದ ಅದ್ರ ಮೂಲ ರೂಪ ಧಾತು ಎಂದು ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಫ್ರೆಂಡ್ಸ್ ನಾಮಪದದ ಮೂಲ ರೂಪ ಅಂದರೆ ನಾಮ ಪ್ರಕೃತಿ ಎಂದು ಕರಿತೀವಿ ಫ್ರೆಂಡ್ಸ್. ಅದರಿಂದ ಸರಿಯಾದ ಉತ್ತರ ನಾಮ ಪ್ರಕೃತಿ ಫ್ರೆಂಡ್ಸ್, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಅನ್ವರ್ಥ ನಾಮಪದಕ್ಕೆ ಉದಾಹರಣೆ. ತಾವು, ಶಾಲೆ, ಮಹೇಶ, ಚಾಲಕ. ಇದರಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಮಹೇಶ ಅಲ್ಲ ಫ್ರೆಂಡ್ಸ್, ಚಾಲಕ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್. ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ
ಪರಿಣಮಿಸಿದೆ? ವಾಕ್ಯದಲ್ಲಿನ ಸರ್ವನಾಮ ಪದ. ಆಪ್ಷನ್ ಎ ಶಕ್ತಿ, ಆಪ್ಷನ್ ಬಿ ಅವರ, ಆಪ್ಷನ್ ಸಿ ಸಂಗ್ರಹ, ಆಪ್ಷನ್ ಡಿ ಜ್ಞಾನ. ಇದರಲ್ಲಿ ಫ್ರೆಂಡ್ಸ್ ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಪ್ರನೌನ್, ಅವರು ಪದ, ಅವ್ರ ಹೆಸರು ಗಣೇಶ್, ಗಣೇಶ್ ಈಸ್ ಗುಡ್ ಬಾಯ್ ಹಿಂಗೆ ಬಳಸೋ ಬದಲು ಆ ಗಣೇಶ್ ಪ್ಲೇಸಲ್ಲಿ ಈಸ್ ಗುಡ್ ಬಾಯ್ ಅಂತ ಹೇಗೆ ಬಳಸ್ತೀವಿ ನೋಡಿ ಫ್ರೆಂಡ್ಸ್, ಅದೇ ರೀತಿ ಇಲ್ಲಿ ಅವರು ಅಂತ ಬಳಸಿದ್ವಿ ಫ್ರೆಂಡ್ಸ್ ನಾವು. ಆದುದರಿಂದ ಇದರ ಸರಿಯಾದ ಉತ್ತರ ಇಲ್ಲಿ ಸರ್ವನಾಮ ಅಂದರೆ ಅವರು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಅಳತು ವಸತು ಪದಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ. ಆಪ್ಷನ್ ಎ ಸಂಖ್ಯಾವಾಚಕ, ಆಪ್ಷನ್ ಬಿ ಪರಿಮಾಣವಾಚಕ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ಸಂಖ್ಯಾವಾಚಕ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುಣವಾಚಕ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಅಷ್ಟು ಅನಿತು ಪದಗಳು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ. ಸಂಖ್ಯಾವಾಚಕ, ಪರಿಮಾಣವಾಚಕ, ಗುಣವಾಚಕ, ಸಂಖ್ಯಾವಾಚಕ. ನಾವು ಅವಳೇ ತಿಳಿದಿದ್ದೀವಿ ಫ್ರೆಂಡ್ಸ್, ಅಷ್ಟು ಇಷ್ಟು ಪ್ರಮಾಣ ಅಂತ ಏನಾದರೂ ಬಂದರೆ ಅದು ಪರಿಮಾಣವಾಚಕ ಎಂದು ಹೇಳ್ತೀವಿ ಫ್ರೆಂಡ್ಸ್. ಅದರಿಂದ ಸರಿಯಾದ ಉತ್ತರ ಪರಿಮಾಣವಾಚಕ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ. ಕಳುಹಿಸಿದ್ದಾರೆ, ಕಳಿಸ್ಯಾರೆ, ಕಳುಹಿಸವರೆ, ಕಳಿಸಿದ್ದಾರೆ. ಸರಿಯಾದ ಉತ್ತರ ಕಳುಹಿಸಿದ್ದಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ವಿದ್ವಾಂಸ ಪದವು ಈ ನಾಮಪದಕ್ಕೆ ಸೇರಿದೆ. ಅನ್ವರ್ಥನಾಮ, ಅಂಕಿತನಾಮ, ರೂಢನಾಮ, ಭಾವನಾಮ. ಭಾವನಾಮ ಅಂದರೆ ನಮಗೆ ಗೊತ್ತಿದೆ ಫ್ರೆಂಡ್ಸ್, ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳೇ ಭಾವನಾಮ ಅಂತ ಕರಿತೀವಿ ಫ್ರೆಂಡ್ಸ್. ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಿರೋ ಪದಗಳು ರೂಢನಾಮ ಅಂತ ಕರಿತೀವಿ ಫ್ರೆಂಡ್ಸ್. ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತ ನಾಮಗಳು ಫ್ರೆಂಡ್ಸ್. ಎಕ್ಸಾಂಪಲ್ ನಾವು ಆಗಲೇ ಹೇಳಿದಾಗೆ ಕಾವೇರಿ, ಜೋಸೆಫ್, ಬೆಂಗಳೂರು, ಬ್ರಹ್ಮಪುತ್ರ. ಇನ್ನು ಅನ್ವರ್ಥನಾಮ ಅಂದರೆ ಫ್ರೆಂಡ್ಸ್, ರೂಪ, ಗುಣ, ಸ್ವಭಾವ, ಕೆಲಸ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನ್ವರ್ಥನಾಮಗಳು ಫ್ರೆಂಡ್ಸ್. ಸರಿಯಾದ ಉತ್ತರ ಇಲ್ಲಿ ಅನ್ವರ್ಥನಾಮ ಫ್ರೆಂಡ್ಸ್. ವಿದ್ವಾಂಸ ಅದೇ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾವು ಕ್ರಿಯಾಪದಗಳ ಮೇಲೆ ಪ್ರಮುಖ ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.